ಗೈಸ್, ಇವತ್ತು ನಾನು ಪಕ್ಕ ಹೋಟೆಲ್ ಸ್ಟೈಲು ಮದುವೆ ಮನೆ ಸ್ಟೈಲಿಂದು ತರಕಾರಿ ಸಾಗು ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನಾನು ಅದೇ ಮೆಥಡಲ್ಲಿ ಬೀನ್ಸು ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಒಂದು ಅರ್ಧ, ನವಿಲುಕೋಸು ಗೆಡ್ಡೆಕೋಸು ಅಂತಾರಲ್ಲ ಅದು, ಕ್ಯಾರೆಟು, ಈರುಳ್ಳಿ ಒಂದು ದಪ್ಪ ಹೆಚ್ಕೊಂಡಿದ್ದೀನಿ, ಆಮೇಲೆ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ, ಹಾಗೆ ಒಂದು ಅರ್ಧ ಲಿಂಬೆಹಣ್ಣು, ಕೊಬ್ಬರಿ ಒಂದು ಕಾಲು ಬಟ್ಲು, ಇಬ್ಬರು ಲೆಕ್ಕದಲ್ಲಿ ನಾನು ಹೇಳ್ತಾ ಇರೋದು. ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ಡಬಲ್ ಮಾಡ್ಕೊಳ್ಳಿ. ಹಾಗೆ 2 ಟೊಮಾಟೊ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ ಹಾಕೋಕ್ಕಾಗಲ್ಲ ಇಲ್ಲ ಅನ್ನೋರು ಹುರುಗಡ್ಲೆ ಒಂದು ಕಾಲು ಬಟ್ಲು ಹಾಕಿರಿ, ಕಾಲಿಂದ ಅರ್ಧ ಬಟ್ಲು ಹಾಕಿರಿ. ನಾನು ಇಲ್ಲಿ 2 ಮುಷ್ಟಿ ತೊಗೊಂಡಿದ್ದೀನಿ ಗೋಡಂಬಿ ನಾನು. ಹಾಗೆ ಇದು ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, 1ರಿಂದ 1.5 ಸ್ಪೂನ್ ಜೀರಿಗೆ. ಹಾಗೆ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7 ತೊಗೊಂಡಿದ್ದೀನಿ, ಲವಂಗ ಒಂದು 4 ಲವಂಗ, ಆಮೇಲೆ ಚಕ್ಕೆ 1.5 ಇಂಚು, ಒಂದು 4 ಕಾಳು ಮೆಣಸು ತೊಗೊಂಡಿದ್ದೀನಿ, ಕರಿಬೇವು ಎಲೆ, ಶುಂಠಿ 1 ಇಂಚು, ಇದು ಸಾಸಿವೆ. ಈಗ ಮಾಡೋ ಮೆಥಡು ತೋರಿಸ್ತೀನಿ. ಈಗ ರುಬ್ಕೊಳ್ಳೋ ಐಟಮ್ ಹೇಳ್ತಾ ಹೋಗ್ತೀನಿ. ಲವಂಗ ಹಾಕ್ತಾಯಿದ್ದೀನಿ, ಚಕ್ಕೆ, ಧನಿಯಾ ಪೌಡರ್, 1 ಇಂಚು ಶುಂಠಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಗೋಡಂಬಿ 2 ಮುಷ್ಟಿ, ಹಾಗೆ ಕೊತ್ತಂಬರಿ, ಪುದೀನ ಇದ್ದರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರು ಆ್ಯಡ್ ಮಾಡ್ತಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಇಲ್ಲಿ ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮೆಥಡ್ ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಸಾಸಿವೆ ಹಾಕ್ತಿದ್ದೀನಿ, ಜೀರಿಗೆ ಸ್ವಲ್ಪ ಹಾಕ್ತಿದ್ದೀನಿ, 1 ಸ್ಪೂನ್ ನೀವು ಹಾಕ್ಕೊಳ್ಳಿ, ನಮಗೆ ಜೀರಿಗೆ ಇಷ್ಟ ಆಗಲ್ಲ ಹಾಗಾಗಿ ಜಾಸ್ತಿ ಹಾಕ್ತಿಲ್ಲ. 1 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ. ಈಗ ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ತರಕಾರಿನೂ ಆ್ಯಡ್ ಮಾಡೋಣ. ಏನು ಸಣ್ಣದಾಗಿ ಹೆಚ್ಕೊಂಡಿದ್ವಿ, ನವಿಲುಕೋಸು, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲನೂ, ಬಟಾಣಿ. ಓಕೆ, ಎಲ್ಲ ತರಕಾರಿನೂ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ತರಕಾರಿ ಬೇಯಿಸ್ಕೋಬೇಕೀಗ, 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ನೀರು ಹಾಕ್ತಾಯಿದ್ದೀನಿ, ಹೇಳಿದ್ನಲ್ಲ ಕರೆಕ್ಟಾಗಿ ಇದ್ರ ಮೇಲೆ ಲೆವೆಲ್ಲಿಗೆ ನೀರು ಕರೆಕ್ಟಾಗಿ ಬರಬೇಕು. ಓಕೆ, ಈಗ ನಾನು ಒಂದು ದೊಡ್ಡ ಲೋಟ ನೀರು ಹಾಕಿದ್ದೀನಿ, ಕರೆಕ್ಟಾಗಿ ಅದ್ರ ಮೇಲೆ ಬಂದಿದೆ ನೋಡಿ. ಈಗ ಲಿಡ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯ್ದು ಗೊತ್ತಾಗತ್ತಲ್ಲ ನೋಡ್ಕೊಂಡು. ಗೈಸ್, ಈಗ ಬೆಂದಿದೆ. ಈಗ ರುಬ್ಕೊಂಡಿದ್ದ ಮಸಾಲೆ ಆ್ಯಡ್ ಮಾಡೋಣ. ರುಬ್ಕೊಂಡಿದ್ದ ಮಸಾಲೆ ಆ್ಯಡ್ ಮಾಡ್ತಿದ್ದೀನಿ. ಈಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೊಂದು 10 ನಿಮಿಷ ಬೇಯಿಸೋಣ, ಯಾಕಂದರೆ ಹಸಿ ವಾಸನೆ ಹೋಗಬೇಕು ಮಸಾಲೆದು. ಬೇಯಕ್ಬಿಡ್ತೀನಿ. ಓಕೆ ಗೈಸ್, 5ರಿಂದ 10 ನಿಮಿಷ ಆಗಿದೆ, ಬೆಂದಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಒಂದು ಅರ್ಧ ಸ್ಪೂನು ಸಕ್ಕರೆ, ಉಪ್ಪು ಆ್ಯಡ್ ಮಾಡಿರಲಿಲ್ಲ, ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸ್ವೀಟ್ ಬರುತ್ತೆ ಸಾಗು, ನಿಮಗೂ ಗೊತ್ತಿದೆ. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಅರ್ಧ ಸ್ಪೂನು, ನಂದು ಸ್ಮಾಲ್ ಇದೆ ಸ್ಪೂನು. ಓಕೆ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಓಕೆ ಗೈಸ್, ಓಕೆ, ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನೋಡಿ ಸಾಗು, ವೆಜಿಟೇಬಲ್ ಸಾಗು ರೆಡಿಯಾಗಿದೆ. ಓಕೆ.